ಸಣ್ಣದಾಗಿ ಯಾವುದೋ ಒಂದು ಮೂಲೆಯಲ್ಲಿ ಶುರುವಾದಂಥ ಒಂದು ಕಿಡಿ ಏನಿದೆ ಇವತ್ತು ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿಕೊಂಡಿದೆ. ಆ ಯುವಕರ ಕಣ್ಣಲ್ಲಿ ಇದ್ದದ್ದು ಭಯ ಅಲ್ಲ, ಆಕ್ರೋಶ. ಆ ಆಕ್ರೋಶದ ಜ್ವಾಲೆಗೆ ಇವತ್ತು ಇಡೀ ವ್ಯವಸ್ಥೆ ನಡುಗುತ್ತಾ ಇದೆ, ಇಡೀ ಮೋದಿ ಸರ್ಕಾರ ನಡುಗ್ತಾ ಇದೆ. ಇಡೀ ದೇಶನೇ ಆಂಟಿ ನ್ಯಾಷನಲ್ ಅನ್ನೋದಕ್ಕೆ ಸಾಧ್ಯನಾ? ನಿಮ್ಮ ಹಳೆ ಟ್ರಿಕ್ಸ್ಗಳು ಈಗ ವರ್ಕ್ ಆಗ್ತಿಲ್ಲ. ಕೇಳಿದ್ದು ಒಬ್ಬ ಮಂತ್ರಿಯ ರಾಜೀನಾಮೆ ಅಷ್ಟೇ, ಈಗ ಪ್ರಧಾನಿ ಕುರ್ಚಿನೇ ಅಲುಗಾಡ್ತಾ ಇದೆ. ನಮಸ್ತೆ ಸ್ನೇಹಿತರೆ, ಪೀಪಲ್ ಟಿವಿಗೆ ಸ್ವಾಗತ. ನಾನು ಮುರಳಿ ಮಾಲೂರು. ಕಾಲಾಯ ತಸ್ಮೈ ನಮಃ ಅಂತ ಸುಮ್ಮನೆ ಹೇಳಿಲ್ಲ ನಮ್ಮ ಹಿರಿಯರು. ಕಾಲ ಬದಲಾದಂತೆ ಗಾಳಿ ಯಾವ ಕಡೆ ಬೀಸುತ್ತೆ ಅಂತ ನೋಡಿಕೊಂಡು ತಮ್ಮ ಹಡಗಿನ ಪಟ ಬದಲಾಯಿಸೋದ್ರಲ್ಲಿ ಗೋಧಿ ಮೀಡಿಯಾಗಳನ್ನು ಮೀರಿಸೋರು ಈ ಬ್ರಹ್ಮಾಂಡದಲ್ಲಿ ಯಾರೂ ಇಲ್ಲ. ಕಳೆದ 10-12 ವರ್ಷಗಳಿಂದ ಬೆಳಗಾದ್ರೆ ಸಾಕು, ಇದು ಮೋದಿಯ ಮಾಸ್ಟರ್ ಸ್ಟ್ರೋಕ್, ವಿಶ್ವಗುರು ಭರತ ಕಂಡ, ನೆಹರು ತಪ್ಪು, ಗಾಂಧಿ ತಪ್ಪು, ವಿರೋಧ ಪಕ್ಷಗಳೆಲ್ಲ ದೇಶದ್ರೋಹಿಗಳು ಅಂತ ದಿನದ 24 ಗಂಟೆಯೂ ಕೂಡ ಕೀರ್ತನೆ ಭಜನೆಗಳನ್ನು ಗಳಗಂಟೆಗಳನ್ನು ಬಾರಿಸ್ಕೊಂಡಿದ್ದವರು ಯಾರು ಅಂತ ತಮಗೆಲ್ರಿಗೂ ಸಹ ಗೊತ್ತಿದೆ. ಮೊನ್ನೆವರೆಗೂ ಯಾವ ಸರ್ಕಾರದ ಭಜನೆ ಮಾಡಿಕೊಂಡಿದ್ದಂತಹ ನಮ್ಮ ಪಬ್ಲಿಕ್ ಟಿವಿಯ ಚಿಪ್ರಂಗಣ್ಣನೇ ಆಗಲಿ ಅಥವಾ ಸುವರ್ಣ ನ್ಯೂಸ್ನ ಅಜಿತ್ ಹನುಮಕ್ಕನವರಾಗಲಿ ಈಗ ದಿಢೀರಂತ ಜ್ಞಾನೋದಯ ಆದಂತೆ ವಿದ್ಯಾರ್ಥಿಗಳ ಪರ ಬ್ಯಾಟಿಂಗ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸ್ವಾಮಿ, ಯಾರಿಗ್ರಿ ಹೇಳ್ತಿದ್ದಾರೆ ಇಂಥ ಕಚಡ ಇದನ್ನ ಆರ್ಗ್ಯುಮೆಂಟ್ಗಳನ್ನ? ಇವರು ಇಡಿಯಟ್ಗಳು. ಯಾವನೋ ಎಲ್ಲೋ ಮಲ್ಕೊಂಬಿಟ್ಟು ಯಾರನ್ನೋ ಹುಟ್ಟಿಸ್ಬಿಟ್ಟೆ ನಾನು, ನನಗೆ ಜವಾಬ್ದಾರಿ ಇಲ್ಲ ಅಂತಂದ್ರೆ ಅರ್ಥ ಐತಿಯೇನ್ರಿ? ಅದಕ್ಕೆ ನೈತಿಕವಾಗಿ ಅವ್ನ ಜವಾಬ್ದಾರಿ ಇಲ್ವೇನ್ರಿ ಅಪ್ಪನಾಗಿ? ಯಾವನ್ರಿ NTA ಅಪ್ಪ? ಯಾವನ್ರಿ NTA ಅಮ್ಮ? ಅಯ್ಯೋ, ಕಮಂಗಿಗಳನ್ನ ತಗೊಂಬಂದು ಆರ್ಗ್ಯೂ ಮಾಡ್ತಿರೋರಿಗೆ ಕಪಾಳ ಕುಡಿದ್ರು ಹಿಡ್ಕೊಂಡು ಹೇಳ್ತೀನಿ ಅವ್ರಗಳಿಗೆ ಸಿಕ್ಕಿದ ಕಡೆ. ಯಾರು ಇವ್ರನ್ನ ಅಪಾಯಿಂಟ್ ಮಾಡಿದವರು? ನಾನು ಅಪಾಯಿಂಟ್ ಮಾಡಿದ್ದು. ಧರ್ಮೇಂದ್ರ ಪ್ರಧಾನ್ ಮತ್ತು ನರೇಂದ್ರ ಮೋದಿ ಅಪಾಯಿಂಟ್ ಮಾಡಿರೋದು ಅವ್ರನ್ನ, ನಾನಲ್ಲ. ಎಲ್ಲವನ್ನ ರಾಜಕೀಯವಾಗಿ ನೋಡುವಂತಹ ದೌರ್ಭಾಗ್ಯ ಬಂದಿದೆಯಲ್ಲ ಈ ಬಿಜೆಪಿ ಇವಕ್ಕೆ ಹೊಡಿಬೇಕು ಫಸ್ಟ್ ಹಂಗಾರ ಹಿಡ್ಕೊಂಡು. ಇದು ಸರ್ಕಾರದ ಅಹಂಕಾರ. ವಿದ್ಯಾರ್ಥಿಗಳ ಕೂಗಿಗೆ ಬೆಲೆ ಕೊಡಲೇಬೇಕು, ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಲೇಬೇಕು ಅಂತ ನ್ಯೂಸ್ ರೂಮ್ನಲ್ಲಿ ಗುಡುಗುತ್ತಾ ಇದ್ದಾರೆ. ಇದೇನು ಗುರು ಪವಾಡ ಅಂತ ಕಣ್ಣು ಬಿಟ್ಟು ನಾವೆಲ್ಲರೂ ಸಹ ನೋಡ್ತಾ ಇದ್ದೀವಿ, ಜಗತ್ತು ನೋಡ್ತಾ ಇದೆ. ಪವಾಡ ಅಲ್ಲ ಇದು ವಿದ್ಯಾರ್ಥಿ ಶಕ್ತಿಯ ಬಿಸಿ. ಈ ಒಂದು ಬಿಸಿಗೆ ಎಂತೆಂತಹ ಕಟ್ಟರ್ ಪೊಪೆಟ್ಗಳೇ ಮಂಜುಗಡ್ಡೆಯ ರೀತಿ ಕರಗಿ ನೀರಾಗಿ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ಈ ಆ್ಯಂಕರ್ಗಳಿಗೆ ಗೊತ್ತಿದೆ, ಯುವ ಜನತೆ ಈಗ ರೊಚ್ಚಿಗೆದ್ದಿದ್ದಾರೆ. ಈ ಟೈಮಲ್ಲಿ ನಾವು ಸರ್ಕಾರದ ಪರ ಬ್ಯಾಟ್ ಬೀಸಿದ್ರೆ ನಮ್ಮ ಚಾನಲ್ TRP ಪಾತಾಳಕ್ಕೆ ಬಿದ್ದು ಹೋಗುತ್ತೆ. ನಾವೆಲ್ಲರೂ ಪಬ್ಲಿಕ್ಕಲ್ಲಿ ಏನಾದರೂ ಕಾಣಿಸ್ಕೊಂಡ್ರೆ ಬುರುಡೆಗೆ ಈಡ್ಗಾಯಿ ಹೊಡೆಯುವಂಥ ಈ ಜನ ನಮ್ಮನ್ನು ಉಗಿದು ಉಪ್ಪಿನಕಾಯಿ ಹಾಕ್ತಾರೆ ಅಂತ ಇವ್ರಿಗೆ ಗೊತ್ತಿದೆ. ಆದರೆ ಈ ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ PhD ಮಾಡಿರುವಂಥ ನಮ್ಮ ಅಂಧಭಕ್ತರು ಮಾತ್ರ ಇನ್ನೂ ಸಹ ಮೋದಿಜಿ ಏನು ಮಾಡಿದ್ರು ಅದರಲ್ಲಿ ಒಂದು ರೀತಿಯ ಲಾಜಿಕ್ ಇರುತ್ತೆ ಅಂತ ತಲೆ ಮೇಲೆ ಮಂಕು ಬೂದಿ ಎರಚ್ಕೊಂಡು ಕೂತ್ಕೊಂಡಿದ್ದಾರೆ. ಬನ್ನಿ, ಅಸಲಿಗೆ ಈ ದೇಶದಲ್ಲಿ ಆಗ್ತಾ ಇರುವಂಥದ್ದೇನು, ಈ ಬೆಂಕಿ ಎಲ್ಲಿಂದ ಶುರುವಾಯಿತು ಅನ್ನೋದನ್ನು ಎಳೆಯಾಗಿ ಬಿಡಿಸಿರ್ತಾ ಒಂದಷ್ಟು ಎಕ್ಸ್ಪ್ಲೈನ್ ಮಾಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವೇನು ಪೀಪಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥ ಜನ ಪೀಪಲ್ TV ಪೇಜನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಅಸಲಿಗೆ ಈ ಒಂದು ಬೆಂಕಿ ಹೊತ್ಕೊಂಡಿದ್ದು ಇಲ್ಲಿಂದ ಪಾಪ ನಮ್ಮ ವಿದ್ಯಾರ್ಥಿಗಳು ಕೇಳಿದ್ದಾದರೂ ಏನು, ದೇಶದಾದ್ಯಂತ ಲಕ್ಷಾಂತರ ಯುವಜನರು ವರ್ಷಗಟ್ಟಲೆ ನಿದ್ದೆಗೆಟ್ಟು ಊಟ ಬಿಟ್ಟು ತಂದೆ ತಾಯಿ ಕಷ್ಟದ ದುಡ್ಡಲ್ಲಿ ಕೋಚಿಂಗ್ ಸೆಂಟರ್ಗಳಿಗೆ ಲಕ್ಷ ಫೀಸ್ ಕಟ್ಟಿ ಪರೀಕ್ಷೆಗೆ ತಯಾರಿಯನ್ನು ನಡೆಸ್ತಾರೆ. ಆದರೆ ಎಕ್ಸಾಮ್ ಬರೆದು ಹೊರಬರೋಷ್ಟರಲ್ಲಿ ಪೇಪರ್ ಲೀಕ್ ಆಗಿರುತ್ತೆ. ನೀಟ್ ಆಗಿರ್ಬೋದು, ನೆಟ್ ಆಗಿರ್ಬೋದು ಅಂತ ಸಾಲು ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆಗಳು ಟೆಲಿಗ್ರಾಮ್ಗಳಲ್ಲಿ, ಡಾರ್ಕ್ ವೆಬ್ಸೈಟ್ಗಳಲ್ಲಿ ಕೇವಲ 50ರಿಂದ 1 ಲಕ್ಷದವರೆಗೆ ಮಾರಾಟ ಆಗುತ್ತೆ. ಪರೀಕ್ಷೆ ನಡೆಸೋಕೆ ಅಂತಲೇ ಉಟ್ಕೊಂಡ NTA ಒಂದು ಸಂಸ್ಥೆ ಏನಿದೆ, ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ, ಈ ಒಂದು ಸಂಸ್ಥೆ ಒಂದು ಅಕ್ಷರಶಃ ಒಂದು ಭ್ರಷ್ಟಾಚಾರದ ಕೂಪವಾಗಿ ಬದಲಾಗಿದೆ. ಇಷ್ಟೆಲ್ಲ ರಾದ್ದ ಅಂತ ಆದಾಗ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಮೊದಲು ಬಂದು ಏನಂತ ಮಾತನಾಡಿದ್ರು? ಯಾವ ಪೇಪರ್ ಸಹ ಲೀಕ್ ಆಗಿಲ್ಲ, ಇದೆಲ್ಲ ವಿರೋಧ ಪಕ್ಷಗಳ ಅಪಪ್ರಚಾರ ಅಂತ ಮಾತನಾಡಿದರು. ಆಮೇಲೆ ಬಿಹಾರ ಪೊಲೀಸರು ಸಾಕ್ಷಿ ಸಮೇತ ಅರೆಸ್ಟ್ ಮಾಡಿದಾಗ ಒಂದೆರಡು ಕಡೆ ಸಣ್ಣ ಪುಟ್ಟ ತಪ್ಪಾಗಿದೆ ಅಂತಂದರು. ಆಮೇಲೆ ಸುಪ್ರೀಂ ಕೋರ್ಟ್ ಚೀಮಾರಿ ಹಾಕಿದಾಗ ಎಕ್ಸಾಮ್ ಕ್ಯಾನ್ಸಲ್ ಮಾಡಿದ್ರು. ವಿದ್ಯಾರ್ಥಿಗಳು ಏನಪ್ಪ ಕೇಳಿದರು? ಸ್ವಾಮಿ, ದೇಶದ ಶಿಕ್ಷಣ ವ್ಯವಸ್ಥೆ ಹಾಳಾಗಿದೆ, ನಮ್ಮ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬೇಡಿ, ಆ ಇಲಾಖೆ ಹೊತ್ತಿರುವಂತಹ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ಅವರಿಂದ ಒಂದು ರಾಜೀನಾಮೆಯನ್ನು ಕೊಡಿಸಿ ವ್ಯವಸ್ಥೆಯನ್ನು ಸರಿಪಡಿಸಿ ಅಂತ ಕೇಳಿದರು ಅಷ್ಟೆ.
ಇಷ್ಟೇ ತಾನೇ ಕೇಳಿದವರು. ಒಂದು ಪ್ರಜಾಪ್ರಭುತ್ವದಲ್ಲಿ ಇದಕ್ಕಿಂತಲೂ ನ್ಯಾಯಯುತವಾಗಿ ಬೇಡಿಕೆ ಇನ್ನೇನಿದೆ? ದಯವಿಟ್ಟು ಗೊತ್ತಿರುವಂಥವ್ರು ತಿಳಿಸಿ. ವಿದ್ಯಾರ್ಥಿಗಳನ್ನು ಕರೆದು ಒಂದು ಕಪ್ ಟೀ ಕೊಟ್ಟು, ನೋಡ್ರಪ್ಪ ತಪ್ಪಾಗಿದೆ, ಸರಿ ಮಾಡ್ತೀವಿ ಅಂತ ಆ ಒಂದು ಮಂತ್ರಿ ಏನಿದ್ರು, ಧರ್ಮೇಂದ್ರ ಪ್ರಧಾನ್ ಅನ್ನುವ ಮಂತ್ರಿ, ಆತನ ರಾಜೀನಾಮೆ ಪಡೆದಿದ್ರೆ ಈ ಕತೆ ಅಲ್ಲಿಗೆ ಮುಗಿದು ಹೋಗ್ತಾ ಇತ್ತು. ಆದರೆ ನಮ್ಮ ವಿಶ್ವಗುರು ಸರ್ಕಾರಕ್ಕೆ ಈಗೋ ಅನ್ನುವಂಥದ್ದು ಎವರೆಸ್ಟ್ ಶಿಖರದಷ್ಟಿದೆ. ಅಷ್ಟು ದುರಹಂಕಾರದಲ್ಲಿ ಅವರು ಮೆರೀತಿದ್ದಾರೆ. ನಾವು ಹೇಳಿದ್ದೇ ವೇದವಾಕ್ಯ, ನಾವು ಯಾರ ಮಾತಿಗೂ ಬಗ್ಗಲ್ಲ ಅನ್ನುವಂತಹ ದುರಹಂಕಾರ, ನಾವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯಲ್ಲ, ನಾವು ತಪ್ಪು ಒಪ್ಕೊಳ್ಳಲ್ಲ ಅನ್ನುವಂತಹ ದಿಮಾಕು ಇವರಿಗೆ ಬಹಳಷ್ಟು ಇದೆ. ಉಗುರಲ್ಲಿ ಚಿವುಟ ಹಾಕಬಹುದಾಗಿದ್ದಂಥ ಒಂದು ಸಣ್ಣ ಸಮಸ್ಯೆಯನ್ನು ಈಗ ಮೋದಿಯವರ ಕುರ್ಚಿಯ ಕಾಲು ಕಡಿಯುವಂಥ ಕೊಡ್ಲಿ ಮಟ್ಟಕ್ಕೆ ತೆಗೆದುಕೊಂಡು ಹೋದಂಥ ಕೀರ್ತಿ ಏನಿದೆ, ಅದು ಇದೇ ದುರಹಂಕಾರದ ಸರ್ಕಾರಕ್ಕೆ, ಮೋದಿ ಸರ್ಕಾರಕ್ಕೆ ಸಲ್ಲಬೇಕು. ಸಣ್ಣದಾಗಿ ಯಾವುದೋ ಒಂದು ಮೂಲೆಯಲ್ಲಿ ಶುರುವಾದಂಥ ಒಂದು ಕಿಡಿ ಏನಿದೆ, ಇವತ್ತು ದೇಶದಾದ್ಯಂತ ಕಾಡ್ಗಿಚ್ಚಿನಂತೆ ಹಬ್ಬಿಕೊಂಡಿದೆ. ಇನ್ನು ಜಂತರ್ ಮಂತರ್ನಲ್ಲಿ ನಡೆದಂಥ ಈ ಒಂದು ನೀಚ ಲಾಠಿ ಚಾರ್ಜ್ ಇದೆಯಲ್ಲ, ಅದನ್ನು ನೋಡಿದ್ರೆ ಕರುಳು ಇರುವಂತಹ ಯಾವ ಮನುಷ್ಯನಿಗಾದರೂ ಸಹ ರಕ್ತ ಕುದಿಯುತ್ತೆ. ನಮ್ಮ ದೇಶದ ರಾಜಧಾನಿಯಲ್ಲಿ ಪ್ರಜಾಪ್ರಭುತ್ವದ ಹೃದಯ ಭಾಗದಲ್ಲಿ ಕೈಯಲ್ಲಿ ಸಂವಿಧಾನದ ಪ್ರತಿ ಮತ್ತು ಪುಸ್ತಕ ಹಿಡಿದು ಶಾಂತಿಯುತವಾಗಿ ಧರಣಿ ಮಾಡ್ತಿದ್ದಂತಹ ಯುವಜನತ ಏನಿದ್ದಾರೆ, ಅವರ ಮೇಲೆ ಈ ಸರ್ಕಾರ, ಮೋದಿ ಸರ್ಕಾರ ತನ್ನ ಪೊಲೀಸ್ ಗುಂಡಾಗಿರಿಯನ್ನು ಬಿಡುತ್ತೆ. ಹೆಣ್ಣು ಮಕ್ಕಳು ಅಂತ ಕೂಡ ನೋಡೋದೆ ತಲೆಗೆ, ಬೆನ್ನಿಗೆ, ಕಾಲಿಗೆ ಮನ ಬಂದಂತೆ ಬಾರಿಸ್ತಾರೆ. ರಕ್ತದೋಕುಳಿ ಹರಿಸಿದ್ರಲ್ಲ, ನಾಚಿಕೆ ಆಗಬೇಕು ಈ ಒಂದು ವ್ಯವಸ್ಥೆಗೆ. ಬೇಟಿ ಬಚಾವೋ ಬೇಟಿ ಪಡಾವೋ ಅಂತಹ ಕೆಂಪು ಕೋಟೆ ಮೇಲೆ ನಿಂತು ಉದ್ದುದ್ದ ಭಾಷಣ ಬಿಗಿಯುವಂಥ ನಾಯಕರು ಅದೇ ಹೆಣ್ಣು ಮಕ್ಕಳನ್ನು ರಸ್ತೆಯಲ್ಲಿ ಎಳೆದಾಡಿ ಬೂಟ್ಗಾಲ್ನಲ್ಲಿ ತುಳಿಯುವಂತಾಗ, ಬೂಟ್ಗಾಲ್ನಲ್ಲಿ ಓದಿಯುವಾಗ ಎಲ್ಲಿ ಹೋಗಿದ್ರು? ಯಾವ ಬಿಲ್ದಲ್ಲಿ ಅಡಗಿ ಕೂತಿದ್ರು? ನಿಮಗೆ ವಿರೋಧ ಪಕ್ಷದವರು, ರೈತರು, ಕಾರ್ಮಿಕರು ಪ್ರತಿಭಟನೆ ಮಾಡಿದರೆ ತಡ್ಕೊಳ್ಳೋಕ್ಕೆ ಆಗಲ್ಲ, ಸರಿ. ಆದರೆ ದೇಶದ ಭವಿಷ್ಯ ಅಂತ ನೀವೇ ಕರೆಯುವಂಥ ಯುವ ಜನತೆಯನ್ನು ರಕ್ತದ ಮಡುವಿನಲ್ಲಿ ಕೆಡುವುದರಲ್ಲ, ನಿಮಗೆ ಯಾವತ್ತೂ ಒಳ್ಳೆಯದಾಗುತ್ತೆ? ಇದು ಡೆಮಾಕ್ರಸಿನ ಅಥವಾ ಡಿಕ್ಟೇಟರ್ಶಿಪ್ಪಾ? ವಿದ್ಯಾರ್ಥಿಗಳ ತಲೆಯಿಂದ ಸುರಿದಂತಹ ಪ್ರತಿಯೊಂದು ಹನಿಯ ರಕ್ತ ಏನಿದೆ, ಈ ಸರ್ಕಾರದ ಅಹಂಕಾರದ ಪತನಕ್ಕೆ ಮುನ್ನುಡಿ ಬರೆದಿದ್ದಾರೆ. ನೆನಪಿಟ್ಕೊಳ್ಳಿ. ಆ ಯುವಕರ ಕಣ್ಣಲ್ಲಿ ಇದ್ದದ್ದು ಭಯ ಅಲ್ಲ, ಆಕ್ರೋಶ. ಆ ಆಕ್ರೋಶದ ಜ್ವಾಲೆಗೆ ಇವತ್ತು ಇಡೀ ವ್ಯವಸ್ಥೆ ನಡುಗ್ತಾ ಇದೆ, ಇಡೀ ಮೋದಿ ಸರ್ಕಾರ ನಡುಗ್ತಾ ಇದೆ. ಈ ದೃಶ್ಯಗಳೇನಿದ್ದಾವೆ ಬರೀ ನಮ್ಮ ಊರಿನಲ್ಲಿ, ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಪ್ರಪಂಚದಾದ್ಯಂತ ವೈರಲ್ ಆಗ್ತಾ ಇದೆ. ಅಮೇರಿಕ, ಬ್ರಿಟನ್, ಯುರೋಪ್ನಂತಹ ಪತ್ರಿಕೆಗಳಲ್ಲಿ ಭಾರತದ ಪ್ರಜಾಪ್ರಭುತ್ವ ಸಾಯ್ತಾ ಇದೆ, ವಿದ್ಯಾರ್ಥಿಗಳ ಮೇಲೆ ಕ್ರೂರ ದೌರ್ಜನ್ಯ ಅಂತ ಫ್ರಂಟ್ ಪೇಜ್ನಲ್ಲಿ ಹೆಡ್ಲೈನ್ಗಳನ್ನು ಬರೀತಾ ಇದ್ದಾರೆ. ವಿಶ್ವಗುರು ಆಗೋಕ್ಕೆ ಹೊರಟವರು ಇವತ್ತು ವಿಶ್ವದ ಮುಂದೆ ಬೆತ್ತಲಾಗಿ ನಿಂತಿದ್ದಾರೆ. ಎಂಟೈರ್ ಪ್ರಪಂಚದಾದ್ಯಂತ ಬಹುತೇಕ ಕಡೆ ಇವತ್ತು ಹೋರಾಟಗಳು ಕೂಡ ನಡೀತಿದೆ. ಇದೇ ಯೂತ್ಸನ್ನ, ಇದೇ CJPಯನ್ನು ಬೆಂಬಲಿಸಿ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ದೇಶದ ಮಾನ 3 ಕಾಸಿಗೆ ಹರಾಜಾಗ್ತಾ ಇದೆ. ನಾವೆಲ್ಲ ಹೆಮ್ಮೆಯಿಂದ ತಲೆ ಎತ್ತಿ ತಿರುಗಾಡಬೇಕಾದಂತಹ ಜಾಗದಲ್ಲಿ ತಲೆ ತಗ್ಗಿಸುವಂತೆ ಮಾಡಿದೆ ಈ ಒಂದು ಸರ್ಕಾರ, ಮೋದಿ ಸರ್ಕಾರ. ಆದರೂ ನಮ್ಮ IT ಸೆಲ್ ಪುಣ್ಯಾತ್ಮರಿಗೆ ಇನ್ನೂ ಸಹ ಬುದ್ಧಿ ಬಂದಿಲ್ಲ. ಅವರಿನ್ನೂ ತಮ್ಮ 2 ರೂಪಾಯಿಯ ಟ್ವೀಟ್ ಕೆಲಸವನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ವಾಟ್ಸಪ್ ಯೂನಿವರ್ಸಿಟಿಯಲ್ಲಿ ಹೊಸ ಸಿಲೆಬಸ್ ರೆಡಿಯಾಗಿದೆ. ಇದೆಲ್ಲ ಪಾಕಿಸ್ತಾನದ ಷಡ್ಯಂತ್ರ, ಚೀನಾದ ಫಂಡಿಂಗು, ಜಾರ್ಜ್ ಸೋರೋಸ್ ದುಡ್ಡು ಕೊಟ್ಟು ವಿದ್ಯಾರ್ಥಿಗಳನ್ನು ಎತ್ಕಟ್ತಾ ಇದ್ದಾನೆ. ಇದೊಂದು ಇಂಟರ್ನ್ಯಾಷನಲ್ ಟೂಲ್ ಕಿಟ್ ಅಂತ ಅದೇ ಹಳೆ ಕ್ಯಾಸೆಟನ್ನು ಪ್ಲೇ ಮಾಡ್ತಾ ಕೂತಿದ್ದೆ ಇದೇ ಟೂಲ್ ಕಿಟ್ ಗ್ಯಾಂಗ್. ಗುರು IT ಸೆಲ್ ಅವರೇ, ಯಾರ್ಯಾರು ಈ ಹಿಂದೆ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಈ ಒಂದು ಫೇಕ್ ನರೇಟಿವ್ಗಳಿಗೆ ಈಗ ಕವಡೆ ಕಾಸಿನ ಕಿಮ್ಮತ್ತು ಇಲ್ಲ. ಜನ ಎಚ್ಚೆತ್ಕೊಂಡಿದ್ದಾರೆ. ನಿರುದ್ಯೋಗದಿಂದ ಕಂಗೆಟ್ಟಿರುವಂತಹ ಯುವಕರಿಗೆ ಯಾವ ಜಾರ್ಜ್ ಸೋರೋಸ್ ಬಂದು ದುಡ್ಡು ಕೊಡಬೇಕಾಗಿಲ್ಲ. ಅವನ ಹೊಟ್ಟೆಯ ಹಸಿವು ಮತ್ತು ಭವಿಷ್ಯದ ಭಯನೇ ಅವನನ್ನು ರಸ್ತೆಗೆ ತರುತ್ತೆ ಅನ್ನೋದನ್ನು ಈ ಒಂದು IT ಸೆಲ್ ಮೂರ್ಖರು ಯಾರಿದ್ದಾರೆ ಅವರು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಎಡಿಟೆಡ್ ವಿಡಿಯೋಗಳು, ನಿಮ್ಮ ಫೇಕ್ ಗ್ರಾಫಿಕ್ಸ್ಗಳು, ನಿಮ್ಮ ಟ್ರೋಲ್ ಆರ್ಮಿಗಳು ಎಲ್ಲವೂ ಸಹ ಈ ವಿದ್ಯಾರ್ಥಿ ಸುನಾಮಿಯ ಮುಂದೆ ಕೊಚ್ಚಿ ಹೋಗುತ್ತೆ. ನೋಡ್ತಾ ಇರಿ.
ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಏನಾಗುತ್ತೆ ಅಂತಂದರೆ ಏನೇ ಒಂದು ದೊಡ್ಡ ಸಮಸ್ಯೆ ಆದರೂ ಕೂಡ ನಮ್ಮ ಸೆಲೆಬ್ರಿಟಿಗಳು, ಕ್ರಿಕೆಟರ್ಗಳು, ಸಿನಿಮಾ ಸ್ಟಾರ್ಗಳು ತುಟಿ ಬಿಚ್ಚಲ್ಲ, ಸೇಫ್ ಗೇಮನ್ನು ಆಡ್ತಾರೆ. ಅಥವಾ ಸರ್ಕಾರ ಏನಾದರೂ ಒಂದು ರೆಡಿಮೇಡ್ ಟ್ವೀಟನ್ನು ಕಳಿಸಿದರೆ ಅದನ್ನು ಕಾಪಿ ಪೇಸ್ಟ್ ಮಾಡಿ ತಮ್ಮ ದೇಶಭಕ್ತಿಯನ್ನು ಸಾಬೀತುಪಡಿಸ್ತಾರೆ. ಆದರೆ ಈ ಬಾರಿ ಈ ಆಟ ಟೋಟಲಿ ಉಲ್ಟಾಗಿದೆ. ಯಾವತ್ತೂ ಸರ್ಕಾರದ ವಿರುದ್ಧ ಮಾತನಾಡಿದಂಥ ಪ್ರಖ್ಯಾತ ನಟರು, ಅಂತಾರಾಷ್ಟ್ರೀಯ ಮಟ್ಟದ ಹೆಸರು ಮಾಡಿರುವಂಥ ಕ್ರಿಕೆಟರ್ಗಳು, ದೊಡ್ಡ ದೊಡ್ಡ ಉದ್ಯಮಿಗಳು ಎಲ್ಲರೂ ಸಹ ಒಕ್ಕೊರಲಿನಿಂದ ವಿದ್ಯಾರ್ಥಿಗಳ ಬೆಂಬಲಕ್ಕೆ ನಿಂತಿದ್ದಾರೆ. ಈ ಲಾಠಿ ಚಾರ್ಜ್ ಅಮಾನವೀಯ, ವಿದ್ಯಾರ್ಥಿಗಳ ಬೇಡಿಕೆ ನ್ಯಾಯಯುತವಾಗಿದೆ, ಅವರ ಭವಿಷ್ಯದ ಜೊತೆ ಆಟವಾಡಬೇಡಿ ಅಂತ ಪೋಸ್ಟ್ಗಳನ್ನು ಹಾಕ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಯಾಕೆ ಗೊತ್ತಾ? ಇವರಿಗೆ ಗೊತ್ತಾಗಿದೆ ಈ ಬಾರಿ ಎದುರು ಹಾಕ್ಕೊಂಡಿರುವಂಥದ್ದು ಯಾವುದೋ ಒಂದು ರಾಜಕೀಯ ಪಕ್ಷವನ್ನಲ್ಲ, ಇಡೀ ದೇಶದ ಯುವಶಕ್ತಿಯನ್ನು ಅಂತ ಇವರಿಗೆ ಚೆನ್ನಾಗಿ ಗೊತ್ತಾಗಿದೆ. ಈ ಸೆಲೆಬ್ರಿಟಿಗಳ ಬೆಂಬಲ ನೋಡಿ ವಾಟ್ಸಪ್ ಯೂನಿವರ್ಸಿಟಿಯ ಪ್ರೊಫೆಸರ್ಗಳಿಗೆ ಮತ್ತು IT ಸೆಲ್ ಕೂಲಿಗಳಿಗೆ ಬೆವರುಳಿಯೋಕೆ ಶುರುವಾಗಿದೆ. ಯಾಕೆಂದರೆ ಇಷ್ಟೂ ದಿನ ಏನಾದರೂ ವಿರೋಧ ಬಂದರೆ ಆ ವ್ಯಕ್ತಿನ ಆ್ಯಂಟಿ ನ್ಯಾಷನಲ್, ಅರ್ಬನ್ ನಕ್ಸಲ್, ಟುಕಡೆ ಗ್ಯಾಂಗ್ ಅಂತ ಬ್ರ್ಯಾಂಡ್ ಮಾಡಿ ಬಾಯಿ ಮುಚ್ಚಿಸ್ತಾ ಇದ್ರು. ಆದರೆ ಈಗ ಇಡೀ ದೇಶದ ಯುವ ಜನತೆ ರಸ್ತೆಗೆ ಇಳಿದಾಗ, ಸೆಲೆಬ್ರಿಟಿಗಳೇ ಅವರ ಪರವಾಗಿ ನಿಂತಾಗ ಯಾರನ್ನ ಅಂತ ಬ್ರ್ಯಾಂಡ್ ಮಾಡ್ತೀರಾ? ಯಾರನ್ನಂತ ಬ್ರ್ಯಾಂಡ್ ಮಾಡೋದಕ್ಕೆ ಇವರಿಂದ ಆಗುತ್ತೆ? ಇಡೀ ದೇಶನೇ ಆ್ಯಂಟಿ ನ್ಯಾಷನಲ್ ಅನ್ನೋದಕ್ಕೆ ಸಾಧ್ಯನಾ? ನಿಮ್ಮ ಹಳೆ ಟ್ರಿಕ್ಸ್ಗಳು ಈಗ ವರ್ಕ್ ಆಗ್ತಿಲ್ಲ. ಒಂದು ರೀತಿ ಈ ಒಂದು ಸತ್ಯವನ್ನು ಈ ಗುಲ್ಡೂಸ್ ಅಂತ ಯಾರ್ಯಾರಿದ್ದಾರೋ ಅವರೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು. ನಿಮಗೆಲ್ಲ ನೆನಪಿರ್ಬೋದು ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ಇದೇ ದೆಹಲಿಯ ಗಡಿಯಲ್ಲಿ ರೈತರು ಕರಾಳ ಕೃಷಿ ಕಾಯ್ದೆಗಳ ವಿರುದ್ಧ ಕೂತಾಗ ಇದೇ ಸರ್ಕಾರ ಅವರನ್ನು ಹೇಗೆಲ್ಲ ನಡೆಸ್ಕೊಳ್ತು ಅಂತ ಗೊತ್ತಿದೆ. ಮೋದಿ ಸರ್ಕಾರ ಹೇಗೆಲ್ಲ ನಡೆಸ್ಕೊಳ್ತು ಅಂತ. ನೂರಾರು ಜನ ಅಲ್ಲಿಯೂ ಸಹ ಸಾವನ್ನಪ್ಪಿದ್ರು. ಅವರು ಬರದೇ ಇರಲಿ ಅಂತ ರಸ್ತೆಗಳಿಗೆ ಉದ್ದುದ್ದ ಮೊಳೆಗಳನ್ನು ಹೊಡೆದ್ರು, ಕಂದಕಗಳನ್ನು ತೋಡಿದ್ರು, ಸಿಮೆಂಟ್ ಬ್ಲಾಕ್ಗಳನ್ನು ಇಟ್ಟಿದ್ರು. ಅವರನ್ನು ಖಲಿಸ್ತಾನಿಗಳು ಅಂತ ಕರೆದ್ರು, ಪಾಕಿಸ್ತಾನದ ಏಜೆಂಟ್ಗಳು ಅಂತ ಕೂಡ ಕರೆದ್ರು. ಸುಮಾರು 700ಕ್ಕೂ ಹೆಚ್ಚು ರೈತರು ಪ್ರಾಣವನ್ನು ಬಿಟ್ಟಿದ್ದಾರೆ ಈ ಒಂದು ಪ್ರೊಟೆಸ್ಟಲ್ಲಿ. ಆದರೂ ಸಹ ಸರ್ಕಾರದ ಸೊಕ್ಕಿನಿಂದ ಬೀಗ್ತಾ ಇತ್ತು. ಆದರೆ ಕೊನೆಗೇನಾಯಿತು? ಎಲೆಕ್ಷನ್ ಹತ್ರ ಬರ್ತಾ ಇದ್ದಂತೆ ಇದೇ ವಿಶ್ವಗುರು ಟಿವಿಯಲ್ಲಿ ಬಂದು ನನ್ನ ತಪಸ್ಸಿನಲ್ಲೇ ಏನೋ ಒಂದು ಕೊರತೆ ಇತ್ತು, ಕ್ಷಮಿಸಿ, ಕಾಯ್ದೆಯನ್ನು ವಾಪಸ್ ಪಡಿತೀವಿ ಅಂತ ತಲೆಬಾಗಬೇಕಾಯಿತು ಇದೇ ರೈತರ ಮುಂದೆ. ಆ ರೈತ ಚಳುವಳಿಯ ಗೆಲುವನ್ನು ಮೀರಿಸುವಂತೆ ಈಗ ಈ ವಿದ್ಯಾರ್ಥಿಗಳ ಚಳುವಳಿ ಅನ್ನುವಂಥದ್ದೇನಿದೆ ಅದು ಗೆಲುವಿನತ್ತ ಸಾಗ್ತಾ ಇದೆ. ಇದು ರೈತ ಹೋರಾಟದ ಪಾರ್ಟ್ 2 ಇದ್ದಾಗೆ ಕಾಣ್ತಾ ಇದೆ. ಮೊದಲು ಕೇಳಿದ್ದು ಬರೀ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆ ಮಾತ್ರ. ಆದರೆ ಸರ್ಕಾರ ತೋರಿದ ದರ್ಪ, ಒಡೆಸಿದಂತಹ ಲಾಠಿ ಏಟು, ಹರಿಸಿದಂತಹ ರಕ್ತ ಈಗ ನೇರವಾಗಿ ಪ್ರಧಾನಿ ಮೋದಿ ಅವರ ಕುರ್ಚಿಗೇನಿದೆ ಅದಕ್ಕೇನೆ ಆಪತ್ತು ತಂದುಕೊಟ್ಟಿದೆ. ಕೇಳಿದ್ದು ಒಬ್ಬ ಮಂತ್ರಿಯ ರಾಜೀನಾಮೆ ಅಷ್ಟೇ, ಈಗ ಪ್ರಧಾನಿ ಕುರ್ಚಿನೇ ಅಲುಗಾಡ್ತಾ ಇದೆ. BJPಯ ಒಳಗಡೆ ಈಗ ಅಸಮಾಧಾನದ ಜ್ವಾಲಾಮುಖಿ ಅನ್ನುವಂಥದ್ದು ಸ್ಫೋಟಗೊಳ್ಳುವಂತಹ ಹಂತದಲ್ಲಿದೆ. ಇದೇನಿದು ಹೀಗೆ ಮಾಡ್ತಾ ಇದ್ದಾರೆ? ಈ ಒಂದು ಅಹಂಕಾರದಿಂದ, ನಮ್ಮಲ್ಲಿರುವಂಥ ಅಹಂಕಾರದಿಂದ ನಾವೇ ಮುಳುಗಿ ಹೋಗ್ತೀವಿ. ಈ ಬಾರಿಯಾದರೂ ತಪ್ಪು ಒಪ್ಪಿಕೊಳ್ಳಿ ಅಂತ ಸ್ವತಃ ಅವರ ಪಕ್ಷದ ನಾಯಕರೇ, NDA ಮೈತ್ರಿಕೂಟದ ನಾಯಕರೇನಿದ್ದಾರೆ ಅವರೇ ಒಳಗೊಳಗೆ ಗೊಣಗಾಡ್ತಾ ಇದ್ದಾರೆ. ಇದು ಬರೀ ಒಂದು ಮಂತ್ರಿಯ ರಾಜೀನಾಮೆಯ ಪ್ರಶ್ನೆಯಾಗಿ ಉಳಿದಿಲ್ಲ. ಇದು ಪ್ರಜಾಪ್ರಭುತ್ವವನ್ನು, ಈ ದೇಶದ ಭವಿಷ್ಯವನ್ನು ಉಳಿಸುವಂತಹ ಅಸ್ತಿತ್ವದ ಹೋರಾಟವಾಗಿ ಬದಲಾಗಿದೆ. ಇದಕ್ಕೂ ಮುಂಚೆ 2012ರಿಂದಲೂ ಸಹ ಒಬ್ಬ ನಾಯಕನ, ಒಬ್ಬ ಮಂತ್ರಿಯ ಒಂದು ರಾಜೀನಾಮೆಯನ್ನು ಕೊಡದಂತಹ ಇದೇ BJP ಮೋದಿ ಸರ್ಕಾರ ಏನಿದೆ ಇವತ್ತು ರಾಜೀನಾಮೆ ಕೊಟ್ಟು ತಲೆ ಬಾಗುವಂಥ ಪರಿಸ್ಥಿತಿಗೆ ಬಂದು ನಿಂತಿದೆ. ಸ್ನೇಹಿತರೆ, ಕೊನೆಯದಾಗಿ ಒಂದು ಮಾತು, ಈ ಒಂದು ತುಂಬ ಇಂಪಾರ್ಟೆಂಟ್ ಮಾತು. ಈ ಮಾತು ಯಾರಿಗಪ್ಪ ಅಂತಂದರೆ ಈ ವಾಟ್ಸಪ್ ಮೆಸೇಜ್ಗಳನ್ನೇ ವೇದವಾಕ್ಯ ಅಂತ ನಂಬಿಕೊಂಡು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ತಮ್ಮ ಸ್ವಂತ ಮೆದುಳನ್ನು ಯಾವುದೋ IT ಸೆಲ್ಗೆ ಜುಜುಬಿ ₹2 ಅಡಮಾನ ಇಟ್ಟಿರುವಂತಹ ಅಂಧಭಕ್ತರಿಗೆ ದಯವಿಟ್ಟು ಇತಿಹಾಸದ ಪುಟಗಳನ್ನು ಒಮ್ಮೆ ತಿರುಗಿ ಹಾಕಿ ನೋಡಿ. 1930ರ ದಶಕದಲ್ಲಿ ಜರ್ಮನಿಯಲ್ಲಿ ಹಿಟ್ಲರ್ ಮೆರೀತಾ ಇದ್ದಾಗ ಆತನನ್ನೇ ದೇವರು, ಆತನೇ ಜರ್ಮನಿಯ ರಕ್ಷಕ ಅಂತ ನಂಬಿ ಆತನ ಪ್ರತಿಯೊಂದು ಕ್ರೌರ್ಯವನ್ನು, ದ್ವೇಷದ ಭಾಷಣಗಳನ್ನು ಸಂಭ್ರಮಿಸಿದಂತಹ ಲಕ್ಷಾಂತರ ನಾಜಿ ಹಿಂಬಾಲಕರಿದ್ದರು. ಗೋಬೆಲ್ಸ್ ಅನ್ನೋ ಪ್ರೋಪಗಂಡ ಮಂತ್ರಿ ಇದನ್ನಲ್ಲ, ಆತ ಹಬ್ಬಿಸ್ತಾ ಇದ್ದಂತಹ ಸುಳ್ಳುಗಳನ್ನೇ ಸತ್ಯ ಅಂತ ನಂಬಿ ನಮ್ಮ ನಾಯಕ ಏನೇ ಮಾಡಿದರೂ ಸರಿ, ಆತ ಜರ್ಮನಿಯನ್ನು ವಿಶ್ವಗುರು ಮಾಡ್ತಾನೆ ಅಂತ ಕುರುಡಾಗಿ ಬೆಂಬಲಿಸಿದ್ರು. ಆದರೆ ಕಾಲಚಕ್ರ ಉರುಳ್ತಾ ಇತ್ತು. ಹಿಟ್ಲರ್ನ ಅಹಂಕಾರ ಇಡೀ ಜರ್ಮನಿಯನ್ನೇ ಸುಟ್ಟು ಬೂದಿ ಮಾಡಿತು.
ಆತನ ಪತನವಾಯಿತು. ಆಮೇಲೆ ಏನಾಯಿತು ಗೊತ್ತಾ, ಅದೇ ನಾಜಿ ಹಿಂಬಾಲಕರು ಯುದ್ಧದ ನಂತರ ಜಗತ್ತಿನ ಎದುರು, ತಮ್ಮದೇ ಮಕ್ಕಳ ಎದುರು ಮುಖ ತೋರಿಸಲಾಗದೆ ತಾವು ಮಾಡಿದಂತಹ ಪಾಪದ ಕೆಲಸಗಳಿಗೆ ನಾಚಿಕೆಯಿಂದ ತಲೆ ತಗ್ಗಿಸಿ ನಿಲ್ಲಬೇಕಾಯಿತು. ನಾವು ಸುಳ್ಳುಗಳನ್ನು ನಂಬಿ ಮೋಸ ಹೋದವು ಅಂತ ಕಣ್ಣೀರನ್ನು ಹಾಕ್ತಾರೆ, ಅಳ್ತಾರೆ. ಇತಿಹಾಸ ಇವರನ್ನು ಅತಿ ದೊಡ್ಡ ಮೂರ್ಖರು ಮತ್ತು ಕ್ರೂರ ಬೆಂಬಲಿಗರು ಅಂತ ಕಪ್ಪು ಅಕ್ಷರಗಳಲ್ಲಿ ಬರೆದಿಡ್ತು. ಇವತ್ತು ನೀವು ಕೂಡ ಅದೇ ಹಾದಿಯಲ್ಲಿ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನಿಮಗೆ ಅರ್ಥವಾಗ್ತಾ ಇಲ್ಲ. ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆದಾಗ, ಲಕ್ಷಾಂತರ ಯುವಜನರಿಗೆ ಅನ್ಯಾಯವಾದಾಗ ಅವರಿಗೆ ಹಾಗೇ ಆಗಬೇಕು, ಅವರು ದೇಶದ್ರೋಹಿಗಳು ಅಂತ ನಿಮ್ಮ ನಾಯಕರನ್ನು ಸಮರ್ಥನೆ ಮಾಡ್ಕೊಳ್ತಾ ಇದ್ದೀರಲ್ಲ, ನಾಳೆ ನಿಮ್ಮದೇ ಮಕ್ಕಳಿಗೆ, ನಿಮ್ಮದೇ ಒಡಹುಟ್ಟಿದವರಿಗೆ ನಿಮಗೇನೆ ಇದೇ ಗತಿ ಬಂದಾಗ ನಿಮಗೆ ಅರ್ಥ ಆಗುತ್ತೆ. ಕಾಲ ಯಾರಿಗೂ ಸಹ ಕಾಯೋದಿಲ್ಲ. ಅಧಿಕಾರ ಅನ್ನುವಂಥದ್ದು ಯಾರಿಗೂ ಸಹ ಶಾಶ್ವತವಲ್ಲ. ಇವತ್ತು ಕುರ್ಚಿ ಮೇಲೆ ಇರುವಂತಹ ಜನ ನಾಳೆ ಕುರ್ಚಿ ಕೆಳಗಡೆ ಬರಲೇಬೇಕು. ವಿದ್ಯಾರ್ಥಿ ಶಕ್ತಿ ಅನ್ನುವಂಥದ್ದು ಒಳಗೊಳಗೆ ಕುದಿಯುವಂತಹ ಅಗ್ನಿಪರ್ವತ ಇದ್ದಾಗೆ ಸ್ನೇಹಿತರೆ. ಅದರ ಜೊತೆ ಆಟವಾಡಿದಂಥವರು ಇತಿಹಾಸದಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ ಹೊರತು ಯಾವುದೇ ಸರ್ವಾಧಿಕಾರಿಯೂ ಕೂಡ ಗೆದ್ದಿಲ್ಲ. ಬದಲಾಗಬೇಕಾಗಿರುವಂಥದ್ದು ಕೇವಲ ಈ ರಾಜಕೀಯ ವ್ಯವಸ್ಥೆ ಮಾತ್ರ ಅಲ್ಲ, ಈ ವ್ಯವಸ್ಥೆಯನ್ನು ಕುರುಡಾಗಿ ಬೆಂಬಲಿಸ್ತಾ ಇರುವಂತಹ ನಿಮ್ಮ ಗುಲಾಮಿ ಮನಸ್ಥಿತಿ ಕೂಡ. ಅರ್ಥವಾದರೆ ಸರಿ, ಇಲ್ಲದೇ ಇದ್ದರೆ ಆ ಒಂದು ಜರ್ಮನಿಯ ನಾಜಿಗಳಿಗೆ ಬಂದ ಗತಿ ಏನೇ ನಾಳೆ ನಿಮಗೂ ಬರೋದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಇತಿಹಾಸ ಯಾವತ್ತಿಗೂ ಸಹ ನಿಮ್ಮನ್ನು ಕ್ಷಮಿಸೋದಿಲ್ಲ. ಯೋಚನೆ ಮಾಡಿ. ನಿಮ್ಮ ತಲೆ ಒಳಗಿರುವಂಥ ಮೆದುಳು ಯೋಚನೆ ಮಾಡೋದಕ್ಕೆ, ಪ್ರಶ್ನೆ ಮಾಡೋದಕ್ಕೆ ಇರುವಂಥದ್ದು ಕೇವಲ ವಾಟ್ಸಪ್ ಫಾರ್ವರ್ಡ್ ಮೆಸೇಜ್ಗಳನ್ನು ಮಾಡೋದಕ್ಕಾಗಲಿ ಅಥವಾ ದ್ವೇಷವನ್ನು ಹರಡೋದಕ್ಕೆ ಮಾತ್ರ ಅಲ್ಲ. ಎಚ್ಚೆತ್ಕೊಳ್ಳಿ ಯುವಜನರೇ, ಎಚ್ಚೆತ್ಕೊಳ್ಳಿ. ಜೈ ಭೀಮ್, ಜೈ ಹಿಂದ್, ಜೈ ಕರ್ನಾಟಕ.